2 ಸೆಕೆಂಡಿಗೆ ಬೀಳ್ತೀನಿ ಅದನ್ನ. ಸ್ಟಾರ್ಟ್. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾಗಿ 50 ದಿನಗಳು ಕಳೆದಿದ್ವು. ಆಗ ಮನೆಯೊಳಗೆ ದೊಡ್ಡ ದೊಡ್ಡ ಯುದ್ಧಗಳೇ ನಡೆದು ಹೋಗಿದ್ವು. ಮನೆಯೊಳಗೆ ವೈಲ್ಡ್ ಕಾರ್ಡ್ ಮೂಲಕ ಬಂದವರೇ ಶೋಭಾ ಶೆಟ್ಟಿ ಮತ್ತು ರಜತ್. ಆದರೆ ಶೋಭಾ ಬಂದಷ್ಟೇ ವೇಗದಲ್ಲಿ ವಾಪಸ್ ಹೋದ್ರು. ಆದರೆ ರಜತ್ ಆಗಲೇ ಮನೆಯೊಳಗೆ 50 ದಿನ ಪೂರೈಸಿ ಫಿನಾಲೆಗೆ ಹೋಗೋಕೆ ಸಿದ್ಧರಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದು, ಕಿಚ್ಚನ ಚಪ್ಪಾಳೆ ಪಡೆಯೋದು, ಸ್ಪರ್ಧಿಗಳಿಂದ ಉತ್ತಮ ಎನಿಸಿಕೊಳ್ಳುವುದು ಎಷ್ಟು ಮುಖ್ಯವೋ, ಯಾರು ಮೊದಲು ಫಿನಾಲೆಗೆ ಹೋಗ್ತಾರೆ ಎಂಬುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಈ ವಾರವನ್ನ ಬಿಗ್ ಬಾಸ್ ಒಬ್ಬರು ಫಿನಾಲೆಗೆ ಆಯ್ಕೆ ಮಾಡುವುದು ಖಚಿತ. ಅದಕ್ಕಾಗಿ ವಾರ ಪೂರ್ತಿ ವಿವಿಧ ಟಾಸ್ಕ್ಗಳು ಇರಲಿವೆ. ಆದರೆ ಈ ವಿಚಾರದಲ್ಲಿ ರಜತ್ ಸಿಕ್ಕಾಪಟ್ಟೆ ಲಕ್ಕಿ ಎಂದೇ ಹೇಳಬಹುದು. ಈ ವಾರ ಮನೆಯ ಕ್ಯಾಪ್ಟನ್ ಆಗಿರುವ ರಜತ್ಗೆ ಬಿಗ್ ಬಾಸ್ ಬೆಳ್ಳಂಬೆಳಗ್ಗೆ ಒಂದು ಸಿಹಿ ಸಂದೇಶವನ್ನ ನೀಡಿದ್ದಾರೆ. ಸೋಮವಾರದ ಸಂಚಿಕೆಯಲ್ಲಿ ಟಿಕೆಟ್ ಟು ಫಿನಾಲೆ ಕುರಿತ ಮಾಹಿತಿಯನ್ನ ಬಿಗ್ ಬಾಸ್ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ 15ನೇ ವಾರದ ಆಟದ ತೀವ್ರತೆ ಇನ್ನಷ್ಟು ಬಿರುಸು ಆಗಲಿದೆ. ಇಂದಿನಿಂದ ಒಂದು ಹಬ್ಬ ಆರಂಭವಾಗುತ್ತಿದೆ, ಮಾರಿ ಹಬ್ಬ. ಟಿಕೆಟ್ ಟು ಫಿನಾಲೆ ಮನೆಯಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಜೊತೆಗೆ ನಿಮ್ಮಲ್ಲಿ ಒಬ್ಬರು ಅದಕ್ಕೆ ಒಂದು ಹೆಜ್ಜೆ ಹತ್ತಿರವಾಗಿದ್ದಾರೆ ಕೂಡ. ಮನೆಯ ಕ್ಯಾಪ್ಟನ್ ಆಗಿರುವ ರಜತ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ನೇರವಾಗಿ ಆಯ್ಕೆ ಆಗಿದ್ದೀರಿ ಎಂದು ಬಿಗ್ ಬಾಸ್ ಹೇಳಿದ್ದಾರೆ. ಇನ್ನುಳಿದ 8 ಸದಸ್ಯರು ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಅಭ್ಯರ್ಥಿಗಳಾಗಲು ಬಿಗ್ ಬಾಸ್ ರಣರಂಗದ ಯುದ್ಧ ಆರಂಭಕ್ಕೆ ಕಹಳನಾದ ಇನ್ನೇನು ಮೊಳಗಲಿದೆ. ಸಿದ್ಧರಾಗುವುದು ಬಿಡುವುದು ನಿಮ್ಮಿಷ್ಟ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. 50 ದಿನಗಳ ನಂತರ ಬಂದ ರಜತ್ಗೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡುವುದಕ್ಕೆ ನೇರವಾಗಿ ಎಂಟ್ರಿ ಸಿಕ್ಕಿದೆ. ಆರಂಭದಿಂದಲೂ ಸ್ಪರ್ಧಿಗಳು ಈಗ ವಿವಿಧ ಟಾಸ್ಕ್ಗಳನ್ನು ಆಡಿ ಅದರಲ್ಲಿ ಗೆದ್ದು ಅರ್ಹತೆ ಪಡೆದ ಮೇಲೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲಿದ್ದಾರೆ. ಸದ್ಯ ಈ ವಾರ ಫಿನಾಲೆ ಟಿಕೆಟ್ ಯಾರಿಗೆ ಸಿಗಲಿದೆ ಎಂಬ ಕುತೂಹಲ ಎಲ್ಲರಲ್ಲಿಯೂ ಇದೆ. ಇನ್ನು ಟಿಕೆಟ್ ಟು ಫಿನಾಲೆಯ ಇವತ್ತಿನ ಟಾಸ್ಕ್ನಲ್ಲಿ ಸ್ಪರ್ಧಿಗಳ ನಡುವೆ ಕಿತ್ತಾಟ, ಪೈಪೋಟಿ ಜಾಸ್ತಿಯಾಗಿದೆ. ಈ ಟಾಸ್ಕ್ನಲ್ಲಿ ಇಬ್ಬರು ಅಖಾಡಕ್ಕೆ ಇಳಿದಿದ್ದು ಒಬ್ಬರಿಗೆ ಕೊಟ್ಟ ಗಾಜಿನ ಬಾಟಲಿಯ ನೀರನ್ನ ಇನ್ನೊಬ್ಬರಿಂದ ರಕ್ಷಿಸಿಕೊಳ್ಳಬೇಕು. ಎದುರಾಳಿ ಗಾಜಿನ ಬಾಟಲಿಯನ್ನ ಟಾರ್ಗೆಟ್ ಮಾಡಿ ಅದನ್ನ ಸ್ಪರ್ಧಿಯ ಕೈಯಿಂದ ಕೆಳಗೆ ಬೀಳಿಸಬೇಕು. ಈ ಟಾಸ್ಕ್ನಲ್ಲಿ ಗೆದ್ದ ಸ್ಪರ್ಧಿಗಳನ್ನ ಫಿನಾಲೆಗೆ ಟಿಕೆಟ್ ಪಡೆದುಕೊಳ್ಳುವ ಟಾಸ್ಕ್ಗೆ ನೇರವಾಗಿ ಆಯ್ಕೆ ಮಾಡಲಾಗುವುದು. ಇಲ್ಲಿ ಮಂಜು ಹಾಗೂ ತ್ರಿವಿಕ್ರಮ್ ನಡುವೆ ಆಟ ಜೋರಾಗಿ ನಡೆದಿದೆ. ಒಬ್ಬರಿಗೊಬ್ಬರು ತುಂಬಾ ಟಫ್ ಫೈಟ್ ನೀಡ್ತಾ ಇದ್ದಾರೆ. ಸದ್ಯ ಈ ಒಂದು ಪ್ರೋಮೋ ಹೈಲೈಟ್ ಆಗಿದೆ. ಈ ಟಾಸ್ಕ್ನಲ್ಲಿ ಗೆದ್ದು ಯಾರು ಟಿಕೆಟ್ ಟು ಫಿನಾಲೆ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು.